ಭಾರತೀಯ ಜನತಾ ಪಾರ್ಟಿ ನಮ್ಮ ಈ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗಿ ಮೊದಲ ಹಂತದ ಜನಾಕ್ರೋಶ ಯಾತ್ರೆ ಮುಗಿಸಿಕೊಂಡು ಎರಡನೇ ಹಂತದಲ್ಲಿ ನಿಪ್ಪಾಣಿ, ಬೆಳಗಾವಿ, ನಿನ್ನೆ ಬಾಗಲಕೋಟೆ ಹಾಗೆ ಬಿಜಾಪುರ ಮುಗಿಸ್ಕೊಂಡಿತ್ತು ಗುಲ್ಬರ್ಗಕ್ಕೆ ಬಂದಿದ್ದೇವೆ. ಸಂಜೆ ಬೀದರ್ನ ಕಾರ್ಯಕ್ರಮ ಕೂಡ ನಾವು ಮುಗಿಸ್ತಾ ಇದ್ದೇವೆ. ಹಿರಿಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಅದೇ ರೀತಿ ರವಿಕುಮಾರ್ ಅವರು ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಹಳ ಸಮಯವನ್ನ ತೆಗೆದುಕೊಳ್ಳದೇನೆ, ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡದೇನೆ ಕೆಲವು ವಿಚಾರಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಿಜೆಪಿಯ ಜನಾಕ್ರೋಶ ಯಾತ್ರೆ 3 ಕಾರಣಗಳಿಗೆ ನಾವು ಈ ಯಾತ್ರೆಯನ್ನ ಕೈಗೊಂಡಿದ್ದೇವೆ. ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಅನೇಕ ಭರವಸೆಗಳನ್ನು ಕೊಟ್ಟಿದ್ರು. ಚುನಾವಣೆ ಪೂರ್ವದಲ್ಲಿ ಯಾವ ರೀತಿ ಭರವಸೆಗಳನ್ನ ಕೊಟ್ಟಿದ್ರು ಅಂತ ಹೇಳಿದ್ರೆ, ನಾವು ಅನ್ಕೊಂಡಿದ್ದು ಏನ್ ರಾಮರಾಜ್ಯನೇ ನಿರ್ಮಾಣ ಮಾಡ್ತಾರೆ, ಆ ರೀತಿ ಭರವಸೆಗಳನ್ನ ನೀಡಿದ್ರು. ಆದ್ರೆ ಚುನಾವಣೆ ಮುಗಿದು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅದು ಯಾಕೋ ಏನೋ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಕುರ್ಚಿ ಕೂತ ಮೇಲೆ ಅದು ಏನಾಗ್ತಾ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕೂತ ಮೇಲೆ ಅವ್ರು ಏನೇನೋ ಭರವಸೆಗಳನ್ನ ನೀಡಿದ್ರು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಮರ್ತೋಗಿದೆ. ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವೇ ಆತಂಕ ಆಗಿದ್ವಿ. ಏನಪ್ಪ ಇಷ್ಟೊಂದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ, ಪ್ರಚಾರ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ಹೇಗಪ್ಪ ಚುನಾವಣೆ ಎದುರಿಸೋದು ಅಂತೇಳಿ ನಾವು ಕೂಡ ಆತಂಕಕ್ಕೀಡಾಗಿದ್ದು ನಿಜ. ಅದು ನಮ್ಮ ಗ್ರಾಚಾರಕ್ಕೆ ಆ ಗ್ಯಾರಂಟಿಗಳು ಹಣ ಯಾವಾಗ ತಲುಪಿಸಿದ್ರು ಅಂತ ಹೇಳಿದ್ರೆ, ಇನ್ನೇನು ಮತದಾರರು ಬೂತಿಗೂ ವೋಟ್ ಹಾಕಬೇಕು, 2 ದಿನ 3 ದಿನ ಮುಂಚಿತವಾಗಿ ಗ್ಯಾರಂಟಿಗಳ ಹಣವನ್ನ ಪ್ರತಿಯೊಬ್ಬರ ಅಕೌಂಟ್ಗೆ ರಿಲೀಸ್ ಮಾಡತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡಿದ್ರು. ನಾವು ಒಂದ್ ಕಡೆ ಟೀಕೆನೂ ಕೂಡ ಮಾಡಂಗಿಲ್ಲ, ಒಪ್ಕೊಳ್ತೇನೆ ನಾನು. ಆದ್ರೆ ದುಃಖ ಆಗಿದ್ದು, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರು, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದ್ ರೀತಿ ಭಿಕ್ಷೆ ರೀತಿ ನೋಡ್ತಾ ಇದ್ದಾರೆ, ರಾಜ್ಯದ ಜನರು ಭಿಕ್ಷುಕರ ರೀತಿ ನೋಡ್ತಾ ಇದ್ದಾರೆ. ಒಂದ್ ಕಡೆ ಹೇಳ್ತಾರೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳೆಲ್ಲ ಉಚಿತ ಪ್ರಯಾಣ, ಪುಕ್ಕಟೆ ಪ್ರಯಾಣ. ತಾವು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು ಕೂತಿದ್ದಾರೆ. ನಮ್ಮ ಅತ್ತೆ ಮಾಡೋರು ಶ್ರೀಮತಿನೂ ಕೂಡ ಮುಂದಿನ ಸಾಲಲ್ಲಿ ಬಿಸಿಲಲ್ಲಿ ಕೂತಿದ್ದಾರೆ, ಈಗ ಸ್ವಲ್ಪ ನೆರಳು ಬಂದಿದೆ. ಆದ್ರೆ ಒಂದ್ ಹೇಳ್ತಾನೆ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತೇಳಿ ಘೋಷಣೆ ಮಾಡಿದಂತ ಸರ್ಕಾರ ಇವತ್ತು ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಬಸ್ಗಳು ಓಡಾಡ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಸಾವಿರಾರು ಬಸ್ಗಳು ನಿಲ್ಲಿಸಿಕೊಂಡಿದ್ದಾರೆ. ಅದರ ಪರಿಣಾಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ನಮ್ಮ ರೈತರ ಮಕ್ಕಳು, ಬಡವರ ಮಕ್ಕಳಿಗಂತೂ ಬಸ್ಸಿನ ವ್ಯವಸ್ಥೆ ಇಲ್ಲ, ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ. ಇವತ್ತು ಎಲ್ಲಿಗೆ ಬಂದ್ಬಿಟ್ಟಿದೆ ಕೆಎಸ್ಆರ್ಟಿಸಿ ಪರಿಸ್ಥಿತಿ ಅಂತ ಹೇಳಿದ್ರೆ, 6,500 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೆಎಸ್ಆರ್ಟಿಸಿಗೆ ಹಣ ಕೊಡಬೇಕಾಗಿದೆ, ಎಲ್ಲವೂ ಕೂಡ ಉಳಿಸ್ಕೊಂಡಿದ್ದಾರೆ ಹಾಗೇನೆ. ಯಾಕೆ? ಸರ್ಕಾರಕ್ಕೆ ದುಡ್ಡು ಕೊಡೋದಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಪರ್ ಯೂನಿಟ್ ಒಂದು ಯೂನಿಟ್ಗೆ 36 ಪೈಸೆ ಜಾಸ್ತಿ ಮಾಡಿದ್ದಾರೆ. ಪರಿಣಾಮ ಏನು? ನಾವು ಉಚಿತ ಅಂತ ಹೇಳ್ತಾರಲ್ಲ ಇಲ್ಲಿ ಕಾಂಗ್ರೆಸ್ನವರು, ಇದರ ಪರಿಣಾಮ ಏನಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ಶ್ರೀರಾಮುಲು ಅವರು ಹೇಳ್ತಾ ಇದ್ರು, ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗಾದಲ್ಲಿ ಯುವಕರಿಗೆ ನೌಕರಿ ಕೊಡ್ತೇವೆ ಅಂತ ಹೇಳಿ 4 ಕೋಟಿ ರೂಪಾಯಿ ಖರ್ಚು ಮಾಡಿ
4 ಕೋಟಿ ರೂಪಾಯಿ ಖರ್ಚು ಮಾಡಿ, ಅವ್ರ ದುಡ್ಡಲ್ಲ, ತಪ್ಪು ತಿಳ್ಕೊಬೇಡಿ ಮಾಧ್ಯಮದವರು, ಸರ್ಕಾರಿ ದುಡ್ಡು 4 ಕೋಟಿ ಖರ್ಚು ಮಾಡಿ 1 ಲಕ್ಷ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತೇಳಿ ಕೊಟ್ಟಿದ್ದೆಷ್ಟು 1200 ಉದ್ಯೋಗಗಳನ್ನ ಖಾಸಗಿ ಇದರಲ್ಲಿ ನೀಡಿದ್ದಾರೆ. 1200 ಯುವಕರಿಗೆ ನೌಕರಿ ಕೊಡೋದಕ್ಕೆ 4 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದು ಈ ರಾಜ್ಯ ಸರ್ಕಾರದ ಕಾರ್ಯವೈಖರಿ. ಇವತ್ತು ಪರ್ ಯೂನಿಟ್ಗೆ 36 ಪೈಸೆ ಜಾಸ್ತಿ ಮಾಡಿದರೆ ಪರಿಣಾಮ ಒಂದು ಕ್ಷಣ ಯೋಚನೆ ಮಾಡಿ. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಯಾವುದೇ ಉದ್ಯಮಿಗಳು ನಮ್ಮ ರಾಜ್ಯದಲ್ಲಿ ಬಂದು ಬಂಡವಾಳ ಹೂಡ್ತಾ ಇಲ್ಲ. ರಾಜ್ಯದಲ್ಲಿ ಯಾವುದೇ ಉದ್ಯಮಿಗಳು ಬಂದು ಬಂಡವಾಳ ಹೂಡಿಕೆ ಮಾಡ್ತಾ ಇಲ್ಲ. ಬದಲಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನೀತಿಗಳ ಪರಿಣಾಮವಾಗಿ ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಉದ್ಯಮಿಗಳು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಪರ್ ಯೂನಿಟ್ಗೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರು, ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ಮೇಲೆ 5.5 ರೂಪಾಯಿ ಜಾಸ್ತಿ ಮಾಡಿದ್ರು ಸಿದ್ದರಾಮಯ್ಯನವರು ರೈತರ ಪರವಾಗಿರ್ತಕ್ಕಂಥ ಚಿಂತನೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ. 5.5 ರೂಪಾಯಿ ಡೀಸೆಲ್ಗೆ ಜಾಸ್ತಿ ಮಾಡಿರ್ತಕ್ಕಂಥ ಪರಿಣಾಮ ಏನು ಅಂತ ಹೇಳಿದ್ರೆ, ರೈತರು ತಮ್ಮ ಹೊಲದಲ್ಲಿ ಇವತ್ತು ಟ್ರ್ಯಾಕ್ಟರ್ ಟಿಲ್ಲರ್ ಅನ್ನೇನು ಬಳಸ್ತಾರೆ, ಮೋಟರ್ಗಳನ್ನು ಉಪಯೋಗಿಸ್ತಾರೆ. ಆದ್ರೆ 1 ಲೀಟರ್ಗೆ 5.5 ರೂಪಾಯಿ ಜಾಸ್ತಿ ಆದ್ರೆ ಪರಿಸ್ಥಿತಿ ಏನಾಗ್ತದೆ ರೈತರಿಗೆ? ಇವತ್ತು ಉಚಿತ ಅಂತೇಳಿ ಸಿದ್ದರಾಮಯ್ಯನವರು ಬೊಬ್ಬೆ ಹೊಡಿತಾರಲ್ಲ, ಇವರೆಲ್ಲ ಯೋಜನೆಗಳನ್ನು ಒಂದು ಕ್ಷಣ ಯೋಚನೆ ಮಾಡಿ ಮನೇಲಿ ಕೂತ್ಕೊಂಡು, ಇವರೆಲ್ಲ ಯೋಜನೆಗಳು ಒಂದು ಕೈಲಿ ಕೊಡ್ತಕ್ಕಂಥದ್ದು, ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಯೋಜನೆನ ಅವ್ರು ಕೊಟ್ಟಿರ್ತಕ್ಕಂಥದ್ದು. 2,000 ರೂಪಾಯಿ ಕೊಟ್ರೆ ಇವತ್ತು 25,000 ರೂಪಾಯಿ ಕಿತ್ಕೊಳ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಬಿಜೆಪಿ ಕೊಡ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪ 4,000 ರೂಪಾಯಿ ಕೊಡ್ತಾ ಇದ್ರು, ಅದನ್ನ ನಿಲ್ಲಿಸಿದ್ರು. ರೈತ ವಿದ್ಯಾನಿಧಿ ಕೊಟ್ಟರು, ಬೊಮ್ಮಾಯಿಯವರು ಅದನ್ನ ನಿಲ್ಲಿಸಿದ್ರು. ಈ ರೀತಿ ಹಿಂದಿನ ಭಾಗ್ಯಲಕ್ಷ್ಮಿ ಯೋಜನೆಗೂ ಕೂಡ ಕಲ್ಲಾಕ ಹೊರಟಿದ್ರು. ಅಷ್ಟೇ ಅಲ್ಲ, ಈ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ಕೊಟ್ಟರು. ಇವತ್ತು 850 ಕೋಟಿ ರೂಪಾಯಿ ಹಾಗೆ ಉಳಿಸ್ಕೊಂಡಿದ್ದಾರೆ. ಇಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ರವಿಕುಮಾರ್ ಹೇಳಿದ್ರು 25,000 ಇತ್ತು, ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿ ರೈತರು ಇವತ್ತು 2.5 3 ಲಕ್ಷ ರೂಪಾಯಿ ಕಟ್ಟಬೇಕು. ರೈತ ತನ್ನ ಹೊಲಕ್ಕೆ ವಿದ್ಯುತ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಹಾಲಿನ ಬೆಲೆ 9 ರೂಪಾಯಿ ಜಾಸ್ತಿ ಆಗಿದೆ ಇಲ್ಲಿವರೆಗೂ ಪರ್ ಲೀಟರ್ಗೆ. ಆದ್ರೆ ಪರಿಣಾಮ ಪಾಪ ಬಡವರೇನಿದ್ದಾರೆ ಇವತ್ತು ಪೌಷ್ಟಿಕ ಆಹಾರ ಮಕ್ಕಳಿಗೆ ಒಳ್ಳೆ ಹಾಲು ಕೊಡಬೇಕು ಅಂತ ಹೇಳಿದ್ರು ಕೂಡ ಇವತ್ತು 1 ಲೀಟರ್ಗೆ 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದರ ಲಾಭ ಇವತ್ತು ಸಂಪೂರ್ಣವಾಗಿ ರೈತರಿಗೂ ಕೂಡ ಸಿಗ್ತಾ ಇಲ್ಲ. ಇದು ರಾಜ್ಯದ ಪರಿಸ್ಥಿತಿ. ಇವತ್ತಿನ ಗುಲ್ಬರ್ಗ ಬಗ್ಗೆ ನಾನು ಬೇರೆ ಏನು ವಿಚಾರ ಮಾತನಾಡೋದಿಲ್ಲ. ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಸ್ಯಾಂಡ್ ಮಾಫಿಯಾ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ 1,000 ಕೋಟಿ ಲೂಟಿ ಆಗ್ತದೆ, ಎಲ್ಲವೂ ಕೂಡ ಹೇಳಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಶ್ರೀರಾಮುಲಣ್ಣ ನೀವು ಯಾರು ಕೂಡ ನೆನ್ಪು ಮಾಡ್ಕೊಳ್ಳಿಲ್ಲ. ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಿ, ಇಲ್ಲಿರ್ತಕ್ಕಂಥ ರಾಜಕೀಯ ಪುಡಾರಿಗಳ ದಬ್ಬಾಳಿಕೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರೆ, ಯಾರಿಗಾರು ಅನ್ಯಾಯ ಆಗಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ, ಇನ್ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಒಂದು ರೇಟೇ ಫಿಕ್ಸ್ ಮಾಡಿಬಿಟ್ಟಿದ್ರೆ 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿ ಅಂದ್ರೆ ಒಂದು ಜೀವದ ಬೆಲೆ 10 ಲಕ್ಷ ರೂಪಾಯಿಗೆ ಇಳಿಸಿದ್ದಾರೆ ಇಲ್ಲಿರ್ತಕ್ಕಂಥ ಮೂರ್ಖ ರಾಜಕಾರಣಿಗಳು ಏನಿದ್ದಾರೆ, ಒಂದು ಜೀವಕ್ಕೆ 10 ಲಕ್ಷ ರೂಪಾಯಿ ಬೆಲೆ ಕಟ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಂಥ ನಿಚ್ಚ ರಾಜಕಾರಣಿಗಳು, ಇಂಥ ನೀಚಕೆಟ್ಟಂತ ರಾಜಕಾರಣಿಗಳು ಈ ಭಾಗದಲ್ಲಿ ರಾಜಕಾರಣ ಮಾಡಬೇಕು. ಒಂದು ಕ್ಷಣ ತಾವು ಯೋಚನೆ ಮಾಡಬೇಕು. ಸಚಿನ್ ಪಾಂಚಾಳ್ ಪರಿಸ್ಥಿತಿ ಏನಾಯ್ತು ಅಂದ್ರೆ, ಎಲ್ಲೋ ಒಂದ್ ಕಡೆ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಮೊನ್ನೆ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್, ನಾನೇನೋ 5,000 ಕೋಟಿನೋ 10,000 ಕೋಟಿನೋ ಕೊಟ್ಟಾರೆ ಅಂದ್ರೆ ನಾಚಿಕೆ ಆಗ್ಬೇಕಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. 250 ಕೋಟಿ ರೂಪಾಯಿ ಕೊಟ್ಟು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್. ಅದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್. ಇವತ್ತು ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಗುಲ್ಬರ್ಗ ಈ ಭಾಗದ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ 8,000 ಕೋಟಿ ಕೊಟ್ಟಿದ್ದಾರೆ. ಬಹಿರಂಗಕ್ಕೆ ಚರ್ಚೆ ಬರಲಿ ನೋಡೋಣ, ಮುಖ್ಯಮಂತ್ರಿಗಳಾಗ್ಲಿ ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ, ಇವ್ರಿಗೆ ಯಾರಿಗೂ ಕೂಡ ತಾಕತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು
ಇವತ್ತು ದಲಿತರ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಇವತ್ತು ದುರುಪಯೋಗ ಮಾಡ್ಕೊಳ್ತಿದ್ದಾರೆ ವಿನಃ ಇವರಿಂದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ವೇದಿಕೆ ಮೂಲಕ ಸವಾಲನ್ನ ಹಾಕ್ತೇನೆ ಪ್ರಿಯಾಂಕಾ ಖರ್ಗೆ ಅವರಿಗೆ. ಎಲ್ಲೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ? ಯಾವ ಬೆಂಗಳೂರು ಮಹಾನಗರದಲ್ಲಿ ಹಿಂದಿನ ನಿಮ್ಮ ಸರ್ಕಾರ ಇದ್ದಾಗ ಒಬ್ಬ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಬೆಂಕಿ ಹಚ್ಚಿದ್ರಲ್ಲ, ಯಾವಾಗ ಎಲ್ಲೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ? ಎಲ್ಲೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ? ಇಲ್ಲಿರ್ತಕ್ಕಂಥ ಒಬ್ಬ ದಲಿತ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಎಲ್ಲೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ? ಕೇವಲ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಈ ಭಾಗದವರು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ, ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಾಗ್ಲಿ, ಯಾರಿಗೂ ಕೂಡ ಇವತ್ತು ಎದೆಗಾರಿಕೆ ಎಲ್ಲ ಬರೇ ಇಲ್ಲಿ ಕುತ್ಕೊಂಡು ತಮಾಷೆ ನೋಡ್ತಾ ಇದ್ದಾರೆ ಅಷ್ಟೇನೆ. ನನ್ನ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳಿದ್ದಾರೆ, ಅವರ ಅಧಿಕಾರದ ಅವಧಿಯಲ್ಲಿ ಹೊಸ ಅನುಭವ ಮಂಟಪವನ್ನು ನಿರ್ಮಾಣ ಮಾಡ್ತೇನೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಆ ಮುಖ್ಯಮಂತ್ರಿ ಸ್ಥಾನದ ಗೌರವನ ಕಳೆದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಇದ್ರೆ ಸಿದ್ದರಾಮಯ್ಯನವರು. ಇವತ್ತು ಅನುಭವ ಮಂಟಪದ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ಯೋಗ್ಯತೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉಳಿಸ್ಕೊಂಡಿಲ್ಲ. 12ನೇ ಶತಮಾನದ ಅಣ್ಣ ಬಸವಣ್ಣನವರು ಸಮಾಜದ ನಿರ್ಮಾಣದ ಕನಸನ್ನ ಕಂಡಿದ್ರು. ಸಮಾಜದ ನಿರ್ಮಾಣವನ್ನ ಕನಸನ್ನ ಕಂಡಿದ್ರು. ನೀವೇನ್ ಮಾಡಿದ್ರಿ ಸಿದ್ದರಾಮಯ್ಯನವರೇ? ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ, ತಾವು ಮುಖ್ಯಮಂತ್ರಿಗಳಾಗಿ ಮುಂದುವರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮನವರಿಕೆ ಆದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡ್ಲಿಲ್ವಾ ಸಿದ್ದರಾಮಯ್ಯನವರೇ? ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡ್ಲಿಲ್ವ ನೀವು? ಪರಿಣಾಮ ಏನಾಯ್ತು? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ಕಳ್ಕೊಳ್ತು. ಇವತ್ತೇನ್ ಮಾಡಕ್ ಹೊರಟಿದ್ದಾರೆ? ಇನ್ನೇನು ಇವ್ರ ಅಧಿಕಾರ ಅವಧಿ ಪೂರ್ಣ ಆಗ್ತಿದೆ ಅಂತೇಳಿ ಅಧಿಕಾರ ಯಾವನಿಗೆ ಬಿಟ್ಕೊಡ್ತೀರೋ, ಯಾರಿಗೆ ಬಿಟ್ಕೊಡ್ತೀರೋ, ಯಾವ ಬಿಟ್ಕೊಡ್ತಾರೋ ನಮಗೆ ಸಂಬಂಧ ಇಲ್ಲ, ಆದ್ರೆ ಅಧಿಕಾರ ಬಿಟ್ಕೊಡ್ತಕ್ಕಂಥ ದಿನಗಳು ಹತ್ರ ಬಂದಿದೆ ಅಂತ ಹೇಳಿ ಇವತ್ತು ಜಾತಿ ಜನಗಣತಿ ಅಂತೇಳಿ ಎಲ್ಲಾ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚಕ್ಕೆ ಹೊರಟಿದ್ದೀರಿ. ಮುಸಲ್ಮಾನರ ಓಲೈಕೆ ರಾಜಕಾರಣ ಮಾಡೋದಕ್ಕೆ ಹೋಗಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಅತಿ ಹೆಚ್ಚು ಲವ್ ಜಿಹಾದ್ ಪ್ರಕರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ, ಗೋ ಹತ್ಯೆ ಪ್ರಕರಣಗಳು ನಡೀತಾ ಇದೆ. ಇಷ್ಟಾದ್ರೂ ಸಹ ಇವತ್ತು ಮುಸಲ್ಮಾನರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ ಬಜೆಟ್ ಅಲ್ಲಿ ಹಣವನ್ನ ನೀಡುತ್ತಾರೆ ಸಿದ್ದರಾಮಯ್ಯನವರು. ಇವತ್ತು ಲವ್ ಜಿಹಾದಿಗೆ ಇವತ್ತು ಪ್ರಾಣ ಕಳ್ಕೊಳ್ತಿರ್ತಕ್ಕಂಥ, ಜೀವನ ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು ಸಿದ್ದರಾಮಯ್ಯನವರೇ, ಮುಸಲ್ಮಾನರ ಹೆಣ್ಮಕ್ಳಲ್ಲ. ಇಂಥ ಕನಿಷ್ಠ ವಿಚಾರಗಳು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿದ್ರೆ, ಇಂಥ ಲಜ್ಜೆಗೆಟ್ಟ ಮುಖ್ಯಮಂತ್ರಿಯನ್ನ ಪಡೆದಿರ್ತಕ್ಕಂಥ ನಾವೇ ದುರ್ದೈವರು. ಇವತ್ತು ರಾಜ್ಯದ ಜನ ನಾವೇ ದುರ್ದೈವರು. ಇವತ್ತು ಇವರೇನೋ ಬರ್ತಾರೆ, ಬೆಂಕಿ ಹತ್ತಾರೆ, ಹೋಗ್ತಾರೆ. ನಾ ಹಾಗಾಗಿ ನನ್ನ ಬಿಜಾಪುರದಲ್ಲಿ ಹೇಳಿದೆ, ಮಾನ್ಯ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಎಷ್ಟು ವರ್ಷಗಳು ತಾವು ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ, ಮುಖ್ಯಮಂತ್ರಿ ಕುರ್ಚಿಲ್ ಕೂತು ಏನ್ ಮಾಡಿದಿರಿ? ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದಿರ? ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದ್ರ? ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರ? ಇವ್ರ ಯೋಗ್ಯತೆಗೆ ಏನೂ ಕೂಡ ಮಾಡೋದಕ್ಕಾಗಿಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ. ಗ್ಯಾರಂಟಿ ಅಂತ ಹೇಳ್ಕೊಂಡು ಇವತ್ತು ಎಲ್ಲ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಪರಿಣಾಮವಾಗಿ ಇವತ್ತು ರೈತರು ಕಂಗಾಲಾಗಿದ್ದಾರೆ, ಬಡವರು ಇವತ್ತು ಕಂಗಾಲಾಗಿದ್ದಾರೆ. ಇಂಥ ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ. ನಾನು ಇವತ್ತು ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ಹೇಳ್ತಾನೆ, ಯಾರು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು, ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಸಾವಿರಾರು ಕಾರ್ಯಕರ್ತರಿದ್ದಾರೆ. ಇವತ್ತು ನಮ್ಮ ರಾಜಕೀಯ ಚಟಕ್ಕೋಸ್ಕರ ತಮ್ಮ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ಗುಲ್ಬರ್ಗ ಜಿಲ್ಲೆಯಲ್ಲಿ ಇದ್ದಾರೆ. ಕಾಂಗ್ರೆಸ್ಸಿನ ಹಲ್ಕಟ್ ರಾಜಕಾರಣಕ್ಕೆ ಇವತ್ತು ಅನೇಕ ಹಿಂದೂ ಕಾರ್ಯಕರ್ತರು ಬಲಿಯಾಗಿರ್ತಕ್ಕಂಥವ್ರು ಗುಲ್ಬರ್ಗ ಜಿಲ್ಲೆಯಲ್ಲಿದ್ದಾರೆ. ಅವರ ಪ್ರಾಣಕ್ಕೆ ಬೆಲೆ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಜೊತೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸ ವೇದಿಕೆ ಮೇಲೆ ಇರ್ತಕ್ಕಂಥ ಯಾವುದೇ ನಮ್ಮ ಪಕ್ಷದ ಮುಖಂಡರು ಮಾಡಬಾರದು, ಯಾರು ಕೂಡ ಮಾಡಬಾರದು.
ಬಹಳ ನೋವಿನಿಂದ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಭದ್ರ ಬುನಾದಿ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಪ್ರಾಣದ ಹಂಗನ್ನು ಕೂಡ ಲೆಕ್ಕಿಸದೆ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಂತ ದೇವದುರ್ವಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಪಮಾನ ಆಗದ ರೀತಿಯಲ್ಲಿ ನಾವಿತ್ತು ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಪಕ್ಷ ಸಂಘಟನೆ ಮಾಡಬೇಕಾಗಿದೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಇವತ್ತು ಅಧಿಕಾರ ಬಂದಾಗ ಕಾರ್ಯಕರ್ತರು ಮರಿತೇವೆ, ನಾನು ಯಾಕೆ ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ನಂಗೆ ಪ್ರಶ್ನೆ ಮಾಡಿದ್ರು, ನೀವು ಬಂದಾಗ ಪಕ್ಷಕ್ಕೆ ಜೀವ ಬರ್ತದೆ, ನೀವು ಹೋದ್ಮೇಲೆ ಮತ್ತೆ ಪಕ್ಷದ ಮುಖಂಡರು ಸತ್ತು ಹೋಗ್ತಾರೆ ಅಂತ ಹೇಳಿ. ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನೆ, ಜಿಲ್ಲೆಯ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ವಿನಂತಿ ಮಾಡ್ತಾನೆ, ಆಗ್ರಹವನ್ನು ಕೂಡ ಮಾಡ್ತಾನೆ. 3 ವರ್ಷಗಳ ಕಾಲ ಹೋರಾಟದ ಪರ್ವ, ಹೋರಾಟದ ದಿನಗಳು, ಎಲ್ಲಿ ಕಾರ್ಯಕರ್ತರಿಗೆ ನೋವಾಗ್ತದೆ, ಎಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ, ಎಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಅಪಮಾನ ಆಗ್ತಾರೆ, ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನೀವು ಪ್ರತಿಯೊಬ್ಬರು ಕೂಡ ಹೋಗಿ ಅವನಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಯಾವ ಗಂಡಸಿದಾನೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ನಾನು ಕೂಡ ನೋಡ್ತೇನೆ. ಯಾರು ಕೂಡ ಎದೆಗೊತ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು ಪುಕ್ಕಟೆ ಏನು ಬಂದಿಲ್ಲ, ಯಾರು ನಮ್ಮಿಂದ ಏನೋ ಅಪೇಕ್ಷೆ ಇಟ್ಕೊಂಡಿಲ್ಲ. ನಾ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ಚುನಾವಣೆ ಬಂದಾಗ ರಾಜಕಾರಣ ಮಾಡೋದನ್ನ ಬಿಟ್ಟು ವರ್ಷ ಪೂರ್ತಿ ರಾಜಕಾರಣ ಮಾಡತಕ್ಕಂಥದ್ದು ಅಭ್ಯಾಸ ಮಾಡಿ. ಗುಲ್ಬರ್ಗ ಜಿಲ್ಲೆನಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಸವಾಲನ್ನು ಸ್ವೀಕಾರ ಮಾಡ್ತೇನೆ. ಯಾವನೇ ಬರಲಿ ಅವನ ಶಕ್ತಿಯನ್ನು ಮೆಟ್ಟಿಲ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಇದೆ. ನೀವು ದಯವಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲ ಸೇರಿ ಪಕ್ಷ ಸಂಘಟನೆ ಮಾಡೋಣ ಅಂತ ಮಾತನ್ನ ಹೇಳ್ತಾ ತುಂಬಾ ಸಂತೋಷ. ಇದುವರೆಗೂ ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದಂತ ಬಿ ಶ್ರೀರಾಮುಲು ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಸಭೆಯನ್ನುದ್ದೇಶಿಸಿ ನಮ್ಮ ಹಿಂದಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಆಗಿರುವಂತಹ ಎನ್ ರವಿಕುಮಾರ್ ಸರ್ ಅವರು ಮಾತಾಡಬೇಕಾಗಿ ವಿನಂತಿ. बोलो ಭಾರತ್ ಮಾತಾ ಕಿ. ಸ್ವಲ್ಪ ಜೋರಾಗಿ ಕೈ ಎತ್ತಿ, ಸ್ವಲ್ಪ ಕೈ ಹಿಂಗ್ ಅಂದ್ಕೊಂಡಂಗೂ ಆಗತ್ತೆ, ಗಾಳಿ ಬರುತ್ತೆ. ಭಾರತ್ ಮಾತಾ ಕಿ. ಸ್ವಲ್ಪ ಜೋರಾಗಿ ಅಂದಷ್ಟು ಗಾಳಿ ಬರುತ್ತೆ. ಭಾರತ್ ಮಾತಾ ಕಿ. ಬೆಲೆ ಏರಿಕೆ ಮತ್ತು ಬಿಸಿಲಿನ ಏರಿಕೆ ಎರಡು ಒಂದೇ ಕಡೆ ಒಟ್ಟಿದಾವೆ. ಆತ್ಮೀಯರೇ, ಕಲಬುರಗಿಯಲ್ಲಿ, ಈ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ, ಒಟ್ಟಿಡೀ ರಾಜ್ಯದಲ್ಲಿ ಬಿಸಿಲು ಹೆಚ್ಚಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಆತ್ಮೀಯರೇ, ನಾನು ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಜನಾಕ್ರೋಶ ಯಾತ್ರೆ ರಾಜ್ಯಾದ್ಯಂತ ನಡೀತಾ ಇದೆ, ಆ ಕಡೆ ಚಾಮರಾಜನಗರದಿಂದ ಹಿಡ್ಕೊಂಡು ಬೀದರ್ವರೆಗೆ ಇವಾಗ ಕಲಬುರಗಿಯಲ್ಲಿದ್ದೀವಿ. ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ಬೀದರ್ ತಲುಪಿದ್ರೆ 15 ಜಿಲ್ಲೆಗಳನ್ನ ಪೂರ್ಣ ಮಾಡ್ತಾ ಇದ್ದೇವೆ. ಎಷ್ಟು ಜಿಲ್ಲೆ? 15 ಜಿಲ್ಲೆ. 15 ಜಿಲ್ಲೆಗಳಲ್ಲಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಈ ಸರ್ಕಾರದ ವಿರುದ್ಧ ಶಾಪ ಹಾಕ್ತಾ ಇದ್ದಾರೆ. ಯಾವಾಗ ಹೋಗುತ್ತಪ್ಪ ಈ ಸರ್ಕಾರ, ಬೇಗ ಹೋಗಬೇಕು ಆದಷ್ಟು ಅಂತ ಹೇಳಿ ಜನ ಶಾಪ ಹಾಕ್ತಾ ಇದ್ದಾರೆ. ಈ ಸರ್ಕಾರ ಬಂದು 2 ವರ್ಷ ಆಗಿದೆ ಅಷ್ಟೇ. ಕೇವಲ 2 ವರ್ಷಕ್ಕೆ ಜನ ಹೇಳ್ತಾ ಇದ್ದಾರೆ 138 ಜನ ಗೆಲ್ಸಿದ್ದವ್ರನ್ನ. ಎಷ್ಟು ಜನರನ್ನ? 138 ಜನ. ಈ ಜಿಲ್ಲೆನಲ್ಲಿ ಬಿಜೆಪಿ ಇಬ್ಬರೇ ಗೆದ್ದಿರೋದು, ಉಳಿದಿರೋ ಎಲ್ಲಾ ಸೀಟ್ಗಳು ಕಾಂಗ್ರೆಸ್. ಒಂದು ವೇಳೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಚಾಲೆಂಜ್ ಮಾಡ್ತೇನೆ, ಈಗ ಚುನಾವಣೆ ನಡೀಲಿ ಕರ್ನಾಟಕ ರಾಜ್ಯದಲ್ಲಿ, ನಿಮ್ ಕಲಬುರಗಿ ಜಿಲ್ಲೆನಲ್ಲಿ ಅಷ್ಟು ಸೀಟ್ಗಳನ್ನ ಬಿಜೆಪಿ ಗೆಲ್ಲದೆ ಇದ್ರೆ ಕೇಳಿ. ಅಷ್ಟು ಬೇಸತ್ತೋಗಿದ್ದಾರೆ ಜನ. ನಾನು ಸುಮ್ಮನೆ
ಬೂಟಾಟಿಕೆಯಿಂದ ಹೇಳ್ತಾ ಇಲ್ಲ. ನಿನ್ನೆ ಬಿಜಾಪುರದಲ್ಲಿ ಭಾರಿ ದೊಡ್ಡ ಜನಸಂಖ್ಯೆ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು. ಯಾಕೆ ಬರ್ತಾ ಇದ್ದಾರೆ? ಈ ಬಿಸಿಲಲ್ಲೂ ಯಾಕೆ ಬರ್ತಾ ಇದ್ದಾರೆ? ತಮ್ಮ ಖರ್ಚು ಮಾಡಿಕೊಂಡು, ತಮ್ಮ ನೀರಿನ ಬಾಟ್ಲಿ ಇಟ್ಕೊಂಡು, ಸೆಕೆ ಕುಚ್ತಾ ಇದೆ, ಬೆವರು ಸ್ನಾನ ಮಾಡಿದ ರೀತಿನಲ್ಲೇ ಆಗ್ತಾ ಇದೆ, ಕಷ್ಟಪಟ್ಕೊಂಡು ಜನ ಬರ್ತಿದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆದಷ್ಟು ಈ ಸರ್ಕಾರ ತೊಲಗಬೇಕು ಅಂತ. ನಾನು ಕಲ್ಯಾಣ ಕರ್ನಾಟಕದ ಬಗ್ಗೆ ಒಂದು ನಿಮಿಷ ನಾನು ಸಮಯ ತಗೊಳ್ತೇನೆ. ಕಲ್ಯಾಣ ಕರ್ನಾಟಕ ಈ ವಿಕಾಸಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾತ್ರ ಏನು? ಈಗ ಪ್ರಿಯಾಂಕಾ ಖರ್ಗೆ, ಶರಣ ಪ್ರಕಾಶ್ ಪಾಟೀಲ್ ಮತ್ತೆ ಕಾಂಗ್ರೆಸ್ ಶಾಸಕರು ಇಷ್ಟು ವರ್ಷಗಳಿಂದ ಅವರೇ ಅಲ್ಲಪ್ಪ ಹೆಚ್ಚು ವರ್ಷಗಳು ಶಾಸಕರಾಗಿರೋದು. ಹೌದಾ? ಬಿಜೆಪಿ ಅವರು ಹೆಚ್ಚು ವರ್ಷ ಶಾಸಕರಾಗಿದ್ದಾರೆ, ಅವರು ಹೆಚ್ಚು ವರ್ಷ ಶಾಸಕರಾಗಿದ್ದಾರೆ? ಸ್ವಲ್ಪ ಹೇಳಿ. ಕಾಂಗ್ರೆಸ್ನವರ ತಾನೇ ಹೆಚ್ಚು ವರ್ಷ ಶಾಸಕರಾಗಿರೋದು. ಹೌದು ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡ. ಅವರೇ. ನಾನು ಅವ್ರ ಪ್ರಶ್ನೆ ಕೇಳ್ತೀನಿ, ಎಷ್ಟು ಎಕರೆಗಪ್ಪ ನೀರಾವರಿ ಮಾಡಿದ್ದೀರಾ ಇಲ್ಲಿ ಜಮೀನುಗಳಿಗೆ? ಯಾರ್ಯಾರ ಜಮೀನ್ ಇದೆ ನೀವು ಅವ್ರಿಗೊಂದು ಪ್ರಶ್ನೆ ಹಾಕೊಳ್ಬೇಕು ನಾವು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಎಷ್ಟು ಎಕರೆಗೆ ನೀವು ನೀರನ್ನ ಕೊಟ್ಟಿದ್ದೀರಿ? ಎಷ್ಟು ಎಕರೆ ನೀರಾವರಿ ಮಾಡಿದಿರಿ? ನಾನು ಹೇಳ್ತೇನೆ, ಇಷ್ಟು ವರ್ಷ ನೀವು ಅಧಿಕಾರಕ್ಕೆ ಬಂದಿದ್ದೀರಲ್ಲ, ಅಷ್ಟು ವರ್ಷ ಮತ್ತು ಈಗ ಕೇವಲ 5-6 ವರ್ಷ ಅಧಿಕಾರದಲ್ಲಿದ್ದಂತ ಯಡಿಯೂರಪ್ಪನವರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅಷ್ಟು ಅಭಿವೃದ್ಧಿಯನ್ನ ಕಲ್ಯಾಣ ಕರ್ನಾಟಕದಲ್ಲಿ ನೀವು ಮಾಡಿಲ್ಲ. ಇಲ್ಲೇ ಬನ್ನಿ, ನೀವು ಪಟೇಲ್ ಚೌಕಿಗೆ ನಾನು ಬರ್ತೀನಿ, ಚರ್ಚೆ ಮಾಡಿ. ಎಷ್ಟು ಎಕರೆಗೆ ನೀರಾವರಿ ಮಾಡಿದಿರಿ? ಈ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ. ಅವ್ರಿಗಿರ್ಬೋದು, ನಾನೇನು ಜಮೀನು ಮಾಡಬೇಕಾಗಿಲ್ಲ, ಯಾರಿಗೆ ಜಮೀನಿದೆ ಅವ್ರು ನೀರಾವರಿ ಮಾಡ್ಕೊಳ್ಳಿ ಅಂತ ಹೇಳಿ ಕಾಂಗ್ರೆಸ್ನವ್ರಿಗೆ ಎಲ್ಲರಿಗೂ ಅನ್ನಿಸ್ಬಿಟ್ಟಿದೆ. ಅದಕ್ಕೆ ನೋಡಿ ಏನ್ ಮಾಡಿದಾರಂತಂದ್ರೆ, ನಾವು ಯಡಿಯೂರಪ್ಪ ಅವರಿದ್ದಾಗ, ಬೊಮ್ಮಾಯಿ ಅವರಿದ್ದಾಗ ಈ ರೈತರು ಟ್ರಾನ್ಸ್ಫಾರ್ಮರ್ ಹಾಕ್ತಾರಲ್ಲ ಹೊಲಗಳಿಗೆ, ಬೋರ್ವೆಲ್ಗಳಿಗೆ, 25,000 ಇಂದ 30,000 ರೂಪಾಯಿ ಇತ್ತು. ಈಗ ಎಷ್ಟು ರೂಪಾಯಿ ಇದೆ? ಎಷ್ಟು ರೂಪಾಯಿ ಇದೆ? 3 ಲಕ್ಷ ರೂಪಾಯಿ ಇದೆ ಈಗ. ಯಾಕೆ? ನಾವೇನು ಹೊಲಕ್ಕೆ ಹೋಗ್ಬೇಕಾಗಿಲ್ಲ, ನಾವೇನು ತೋಟಕ್ಕೆ ಹೋಗ್ಬೇಕಾಗಿಲ್ಲ, ನಾವೇನು ಬೋರ್ವೆಲ್ ನೋಡ್ಬೇಕಾಗಿಲ್ಲ. ಇದ ನಿಮ್ ನೀತಿ? ರೈತರು ನಿಮಗೆ ಶಾಪ ಹಾಕ್ತಾ ಇದ್ದಾರೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ರೈತರು ನಿಮಗೆ ಶಾಪ ಹಾಕ್ತಿದ್ದಾರೆ. ತೊಗರಿ ಬೆಳೆ ಬೆಳೆದಿರ್ತಕ್ಕಂಥ ನಮ್ಮ ಕಲಬುರ್ಗಿ, ಬೀದರ್, ಬಿಜಾಪುರ, ಬಾಗಲಕೋಟ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆ ಪ್ಲಸ್ ಇನ್ನಿತರ ಜಿಲ್ಲೆಗಳಲ್ಲಿ ಜನ ನಿಮಗೆ ಶಾಪ ಹಾಕ್ತಾ ಇದ್ದಾರೆ. ಸುಮಾರು 2 ಲಕ್ಷ ಎಕರೆ ಜಮೀನಲ್ಲಿ ಒಂದು ಕಾಳು ಬಂದಿಲ್ಲ, ತೊಗರಿ ಬೇಳೆ ಬಂದಿಲ್ಲ. ಅವ್ರಿಗೆ ಪರಿಹಾರ ಕೊಡ್ಬೇಕಾ ಕೊಡಬಾರ್ದ? ಪ್ರಿಯಾಂಕಾ ಖರ್ಗೆ ಸರ್ಕಾರ ಕೊಡ್ಬೇಕಾ ಕೊಡಬಾರ್ದ? ಕೊಡ್ಬೇಕು ಅನ್ನೋರು ಕೈ ಮೇಲ್ ಮಾಡಿ. ಕೊಡ್ಬೇಕು. ಇದೇ DC ಆಫೀಸ್ ಮುಂದೆ ಶರಣ ಪ್ರಕಾಶ್ ಪಾಟೀಲ್ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಬಿಜೆಪಿ ವಿರುದ್ಧ ಧರಣಿ ಮಾಡಿದ್ದಾರೆ, ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಏನು? 25,000 ಕೊಡಿ 1 ಹೆಕ್ಟೇರ್ಗೆ, ತೊಗರಿ ಬೆಳೆ ರೈತರಿಗೆ ಲಾಸ್ ಆಗಿದೆ ಅಂತ ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು. ಮಾಡ್ಲಿಲ್ಲ? ಮಾಡಿದ್ರು. ನಾನೀಗ ಅದನ್ನೇ ಕೇಳ್ತೇನೆ, ಕೊಡಿ 25,000, 1 ಹೆಕ್ಟೇರ್ಗೆ 25,000 ಕೊಡಿ. ಕೊಡ್ಬೇಕಾ ಕೊಡಬಾರ್ದ? ಕೊಡ್ಬೇಕು ಅನ್ನೋರು ಸ್ವಲ್ಪ ಕೈ ಮೇಲ್ ಮಾಡಿ. ಎಸ್, ಕೊಡ್ಬೇಕು ಅನ್ನೋರು. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ, ಸುಮ್ಮನೆ ಮಾತಾಡೋದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮೈಕ್ ಸಿಕ್ತು, ಮೀಡಿಯಾದವರು ಎದುರುಗಡೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರು, ಪುಕ್ಕಟ್ಟೆ ಜ್ಞಾನ ಬೋಧನೆ ನಿಮ್ದು ನಡೆಯಲ್ಲ. ಜನ ಕೇಳ್ತಾ ಇದ್ದಾರೆ ನಿಮ್ಮನ್ನ. ಹಾಗಾಗಿ ಕಲ್ಯಾಣ ಕರ್ನಾಟಕದ ರೈತರು ಯಾರು ತೊಗರಿ ಬೆಳೆಗಾರರಿದ್ದಾರೆ ಅವರಿಗೆ ಪೂರ್ಣ ರೂಪದಲ್ಲಿ ಪರಿಹಾರವನ್ನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. 2ನೇ ಪಾಯಿಂಟ್, ತೊಗರಿ ಬೆಳೆಗೆ ಏನು ಈಗ 667 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಸಿಂಹಪಾಲು ನರೇಂದ್ರ ಮೋದಿ ಸರ್ಕಾರದಲ್ಲಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬಂದಿದೆ. ನಿಮ್ದೇನು ಪಾತ್ರ ಇಲ್ಲ ಅನ್ನೋದನ್ನ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ, ಇನ್ಸೂರೆನ್ಸ್ ಕಂಪನಿಯಿಂದ ಬಂದಿದೆ. ಆದ್ರಿಂದ ನಾನು ತೊಗರಿ ಬೆಳೆಗಾರರು ಯಾರಿದ್ದಾರೆ ಅವರ ಪರವಾಗಿ ಶಶಿಲ್ ನಮೋಶಿ ಅವರು ಇಲ್ಲೇ ಇದ್ದಾರೆ. ಶಶಿಲ್ ನಮೋಶಿ ಅವರು, ನಾವು ನಮ್ಮ
ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಲ್ಲಿ ಪ್ರಿಯಾಂಕಾ ಖರ್ಗೆ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಇಬ್ರು ಇದ್ರು. ಬಹಳ ದೊಡ್ಡ ನಮ್ಮ ವಲ್ಲಾಪುರ ಅವರು ಕೂಡ ಇದ್ರು. ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ದೇವೆ. ನಮ್ಮ ಬಿಜಿ ಪಾಟೀಲ್ರು ಇದ್ರು. ಆದ್ರಿಂದ ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ. ಎರಡನೇ ಪಾಯಿಂಟ್, ಇಲ್ಲಿನ SSLC ರಿಸಲ್ಟ್ ಎಷ್ಟಪ್ಪ ರಾಜ್ಯದಲ್ಲಿ ಅನೌನ್ಸ್ ಆದಾಗ? ಕಲಬುರಗಿ ಜಿಲ್ಲೆ ಫಸ್ಟ್ ಲಾಸ್ಟ್, ಕೆಳಗಡೆಯಿಂದ ಫಸ್ಟ್. ಇದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು, ಶರಣ ಪ್ರಕಾಶ್ ಪಾಟೀಲ್ ಅವ್ರದ್ದು ಪಾತ್ರ ಇದೆಯಾ? ಇಲ್ಲ. ಆದ್ರಿಂದ ಬಂಧುಗಳೇ, ಈ ರೀತಿ ವರ್ಷದಿಂದ ವರ್ಷಕ್ಕೆ ಎರಡು ಸ್ಥಾನ, 3 ಸ್ಥಾನ, 4 ಸ್ಥಾನ, ಒಂದೇಟ್ಗೆ ಕಲಬುರಗಿ ಜಿಲ್ಲೆ ಫಸ್ಟ್ ಬರಕು ಅಂತ ಹೇಳಕ್ ಹೋಗಲ್ಲ. ಕಲಬುರಗಿಯಲ್ಲಿರ್ತಕ್ಕಂಥ ಆ ಜನಸಂಖ್ಯೆಯ ರೀತಿ ನೀತಿ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಸ್ಕೂಲು ಕಾಲೇಜು, ಅಲ್ಲಿನ ಟೀಚರ್ಸು, ಅಲ್ಲಿನ ಅಟ್ಮಾಸ್ಫಿಯರ್, ಇದೆಲ್ಲವೂ ಕೂಡ ಬೇಕಾಗತ್ತೆ. ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಬರಕ್ಕೆ, ಡಿಸ್ಟಿಂಕ್ಷನ್ ಬರಕ್ಕೆ, ರ್ಯಾಂಕ್ ಬರಕ್ಕೆ. ನನಗೂ ಅರ್ಥ ಆಗತ್ತೆ. ಒಂದೇಟ್ಗೆ ಕಲಬುರಗಿ ಜಿಲ್ಲೆ ಫಸ್ಟ್ ಬರಬೇಕು, ಉಡುಪಿನ ಹಿಂದೆ ಹಾಕ್ಬೇಕು ಅಂತ ನಾನು ಹೇಳಲ್ಲ. ಆದ್ರೆ ಸುಧಾರಣೆ ಕಡೆಗೆ ಪ್ರಿಯಾಂಕಾ ಖರ್ಗೆ ಅವರೇ, ಶರಣ ಪ್ರಕಾಶ್ ಪಾಟೀಲ್ ಅವರೇ ಮತ್ತು ಎಲ್ಲ ಶಾಸಕರೇ, ಶಿಕ್ಷಣ ಸುಧಾರಣೆಗೆ ನೀವೇನ್ ಮಾಡ್ತಾ ಇದ್ದೀರಿ? ಶಿಕ್ಷಣ ಸುಧಾರಣೆ ಆಗದ ಹೊರತು ಕಲ್ಯಾಣ ಕರ್ನಾಟಕದ ಸುಧಾರಣೆ ಆಗೋದಿಲ್ಲ. ಗೊತ್ತಾ ಪ್ರಿಯಾಂಕಾ ಖರ್ಗೆ ನಿಮಗೆ? ಹೊಲಗಳಿಗೆ ನೀರು ಸಿಗದೆ ಹೊರತು ರೈತರ ಉದ್ಧಾರ ಆಗೋದಿಲ್ಲ. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನ ಹೇಳಿದ್ರು, ಹರ್ ಕಿಸಾನ್ ಕೋ ಕಾಮ್, ಹರ್ ಖೇತ್ ಕೋ ಪಾನಿ. ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ರಾಜ್ಯ ದೇಶ ಉದ್ಧಾರ ಆಗಲ್ಲ ಅಂತ. ನಾನು ಒಂದ್ ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರೇ, ನೀವಿರೋವರೆಗೂ ಕಲ್ಯಾಣ ಕರ್ನಾಟಕ ಉದ್ಧಾರ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆ ವಿಷನ್ ಕೂಡ ಇಲ್ಲ. ಬರೇ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಿ. ನೀವು ಬರೇ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಿ. ಬಿಡಿ ಪಾಲಿಟಿಕ್ಸ್. ಅಭಿವೃದ್ಧಿಯ ವಿಚಾರದಲ್ಲಿ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ದ್ವೇಷದ ರಾಜಕಾರಣವನ್ನ ಮಾಡೋದನ್ನು ಕೈ ಬಿಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಬೆಲೆ ಏರಿಕೆ, ಯಾವ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿದ್ರೆ, ಹಾಲಿನ ಬೆಲೆ 1 ಲೀಟರ್ಗೆ 9 ರೂಪಾಯಿ. ಎಷ್ಟು ರೂಪಾಯಿ? 9 ರೂಪಾಯಿ. ಬಹುಶಃ ದೇಶದಲ್ಲಿ 1 ವರ್ಷದೊಳಗಡೆ 1 ಲೀಟರ್ ಹಾಲಿಗೆ 9 ರೂಪಾಯಿ ಹೆಚ್ಚಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ, ಇನ್ಯಾವ ರಾಜ್ಯದಲ್ಲೂ ಇಲ್ಲ. ಬಹುಶಃ ಸಿದ್ದರಾಮಯ್ಯ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, DK ಶಿವಕುಮಾರ್ ಮತ್ತೆ ರಾಹುಲ್ ಗಾಂಧಿ ಈ ಒಕ್ಕೂಟ ಏನಿದೆ ಡಿಸೈಡ್ ಮಾಡಿಬಿಟ್ಟಿರ್ಬೇಕು, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಟ್ಯಾಕ್ಸ್ ಹಾಕಬೇಕು ಹಾಕ್ರಿ ಅಂತ. ಎಷ್ಟು ವಸ್ತುಗಳ ಮೇಲೆ ಟ್ಯಾಕ್ಸ್, ಎಷ್ಟು ವಸ್ತುಗಳ ದರವನ್ನು ಹೆಚ್ಚು ಮಾಡಿದ್ದಾರೆ ಗೊತ್ತಾ? 50 ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿದರೆ, ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ. 50 ವಸ್ತುಗಳು. ನಿಮಗೆ ಊಟ ಮಾಡಕ್ಕೇನ್ ಬೇಕು, ತಿಂಡಿ ತಿನ್ನಕ್ಕೇನ್ ಬೇಕು, ಗಾಡಿ ತೆಗೆದುಕೊಂಡು ಹೋಗಕ್ಕೇನ್ ಬೇಡಬೇಕು, ಒಂದೂರಿಂದ ಇನ್ನೊಂದು ಊರಿಗೆ ಹೋಗಕ್ಕೇನ್ ಬೇಕು, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಈ ಸಿದ್ದರಾಮಯ್ಯ ಸರ್ಕಾರ. ನಾನು ಒಂದು ವಾಕ್ಯದಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ ಹೇಳೋದಕ್ಕೆ ಬಯಸ್ತೇನೆ, ಒಂದ್ ರೀತಿನಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಏನಿದೆಯಪ್ಪ ಅಂತೇಳಿದೆ, ಬಡ ಜನರ ಜೀವನ ವಿರೋಧಿ ಸರ್ಕಾರ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೇನೆ. ಯಾವ ಸರ್ಕಾರ ಇದು? ಬಡ ಜನರ ಜೀವನ ವಿರೋಧಿ ಸರ್ಕಾರ, ರೈತರ ಜೀವನ ವಿರೋಧಿ ಸರ್ಕಾರ, ಮಹಿಳೆಯರಿಗೆ ರಕ್ಷಣೆ ಕೊಡದೇ ಇರತಕ್ಕಂಥ ಸರ್ಕಾರ. ನಾನು ಬಹುಶಃ ಉಡುಪಿನ ಮಂಗಳೂರು ಇರಬೇಕು, ಒಬ್ಬ ಯುವತಿಯನ್ನ 4-5 ಜನ ಸೇರ್ಕೊಂಡು ರೇಪ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ 5 ವರ್ಷದ ಮಗುವನ್ನು ಎತ್ಕೊಂಡೋಗಿ ರೇಪ್ ಮಾಡಿದ್ದಾರೆ. ನಾನು ಇರ್ತಕ್ಕಂಥ ಒಬ್ಬ ಮಹಿಳಾ PSI, ಆಕೆಗೆ ಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮಹಿಳೆಯರಿಗೆ ರಕ್ಷಣೆನೇ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ಸರ್ಕಾರ ಡಿಸೈಡ್ ಮಾಡಿದೆ, ನಮ್ಮ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಸುರಕ್ಷೆಯನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಟ್ರೈನಿಂಗ್ ಕ್ಯಾಂಪ್ಸ್. ಇನ್ನೊಂದು ನಿಮಿಷದಲ್ಲಿ ಮುಗಿಸ್ತೇನೆ.
ಟ್ರೈನಿಂಗ್ ಕ್ಯಾಂಪ್ ಅವರಿಗೆ. ಯಾಕೆ? ಅವರು ಬಹಳ ಅಸುರಕ್ಷತೆಯಿಂದ ಕೂಡಿದ್ದಾರೆ. ಮುಸ್ಲಿಂ ಮಹಿಳೆಯರು ಸುರಕ್ಷಿತವಾಗಿಲ್ಲ. ಒಂದು ಕ್ವಶನ್ ಮಾರ್ಕ್ ಹಾಕೊಂಡು ಸ್ವಲ್ಪ ನನ್ನ ಕಡೆ ಗಮನ ಕೊಡಿ. ಮುಸ್ಲಿಂ ಮಹಿಳೆಯರಿಗೆ ಸುರಕ್ಷಿತ ಸಮಸ್ಯೆ ಇದೆಯೋ, ಹಿಂದೂ ಮಹಿಳೆಯರಿಗೆ ಸುರಕ್ಷಿತ ಸಮಸ್ಯೆ ಇದೆಯೋ? ಯಾರ ಮಹಿಳೆಯರಿಗೆ ಸುರಕ್ಷಿತ ಸಮಸ್ಯೆ ಇರೋದು? ಹಿಂದೂ ಮಹಿಳೆಯರಿಗೆ. ನಮ್ಮ ಹಿರೇಮಠ್ ಅಂತ, ಸ್ವಾತಿ ಹಿರೇಮಠ, ನೇಹಾ ಹಿರೇಮಠ್, ಹುಬ್ಬಳ್ಳಿನಲ್ಲಿ ನೇಹಾ ಹಿರೇಮಠ್ ಹಾಡು ಹಗಲೇ ರಸ್ತೆನಲ್ಲಿ ಚೂರಿ ಹಾಕಿ ಎತ್ಕೊಂಡೋಗಿ ರೇಪ್ ಮಾಡಿರೋದು. ಹಾಗಾಗಿ ಬಂಧುಗಳೇ, ಬೆಲೆ ಏರಿಕೆ ಒಂದ್ ರೀತಿ ಜೀವನವನ್ನ ದುಸ್ತರ ಮಾಡಿದೆ. ಇಡೀ ಕರ್ನಾಟಕದ ಎಲ್ಲ ಜನರ ಜೀವನವನ್ನ ದುಬಾರಿಯನ್ನಾಗಿ ಮಾಡಾಕಿದೆ ಈ ಸರ್ಕಾರ. ಒಂದ್ ರೀತಿ ಈ ಸರ್ಕಾರ ದುಬಾರಿ ಸರ್ಕಾರ. ಇಡೀ ರಾಜ್ಯವನ್ನ ದುಬಾರಿಯನ್ನಾಗಿ ಮಾಡಾಕಿದ್ದಾರೆ ಈ ಸರ್ಕಾರ. ಇನ್ನು ಲಾಸ್ಟ್, ನಮ್ಮ ಬೀದರ್ನ ಒಬ್ಬ ವಿದ್ಯಾರ್ಥಿ ನಿನ್ನೆ ಸಿಇಟಿ ಎಕ್ಸಾಮಿನೇಷನ್ ಬರೆಯಕ್ ಹೋದ್ರೆ ಜನಿವಾರ ಹಾಕೊಂಡು ಬಂದಿದ್ದಾನ ಅಂತ ಹೇಳಿ ಅವರಿಗೆ ಎಕ್ಸಾಮಿನೇಷನ್ ಬರೆಯಕ್ ಇದು ಮಾಡಿಲ್ಲ. ನಾವು ಒಂದು ತೀರ್ಮಾನ ಮಾಡ್ತೀವಿ, ಹಂಗಾದ್ರೆ ನೆಕ್ಸ್ಟ್ ಎಕ್ಸಾಮಿನೇಷನ್ಗೆ ನಾವು ಹಿಂದೂಗಳು ಯಾರ್ಯಾರು ಇದೀವಿ ಎಲ್ಲರೂ ಒಂದು ದಾರ ಹಾಕೊಂಡು ಹೋಗ್ತೀವಿ. ಎಕ್ಸಾಮಿನೇಷನ್ ಬರೆಯಕ್ ಕೊಡ್ತೀರೋ ಕೊಡಲ್ವೋ? ಈ ಸರ್ಕಾರಕ್ಕೆ ತಲೆ ಕೆಟ್ಟೋಗಿರ್ಬೇಕು, ಬಹುಶಃ ಬುದ್ಧಿಭ್ರಮಣೆಯಾಗಿದೆ ಅನ್ಸುತ್ತೆ ಈ ಸರ್ಕಾರಕ್ಕೆ. ಜನಿವಾರ ಹಾಕೊಂಡು ಹೋದ್ರೆ ಎಕ್ಸಾಮಿನೇಷನ್ ಬರೆಯಕ್ ಕೊಡಲ್ಲ. ನಮ್ಮ ಮಹಿಳಾ ತಾಯಂದ್ರಿದ್ದಾರೆ, KPSC ಎಕ್ಸಾಮಿನೇಷನ್ ಇತ್ತು, KS. ಆ KS ಎಕ್ಸಾಮಿನೇಷನ್ಗೆ ಮಹಿಳೆಯರು ಯಾರು ಮದುವೆ ಆಗಿರ್ತಕ್ಕಂಥ ಮಹಿಳೆಯರಿದ್ರು, ಅವ್ರ ಎಕ್ಸಾಮಿನೇಷನ್ ಬರೆಯಕ್ ಹೋದ್ರೆ ತಾಳಿ ಬಿಚ್ಚಿಬಿಟ್ಟು ಹೋಗಿ ಎಕ್ಸಾಮಿನೇಷನ್ ಬರೆಯಕ್ಕೆ ಅಂತ. ಅವ್ರ ಯಜಮಾನ್ರೇನಾದ್ರು ಜೊತೆಗೆ ಇದ್ದಿದ್ರೆ ಅವನು ಹೇಳಿದ್ದ ಕಪಾಳಕ್ಕೆ ಬಡ್ದಿರೋನು. ಹಾಗಾಗಿ ಬಂಧುಗಳೇ, ಈ ಸರ್ಕಾರಕ್ಕೆ ತಲೆ ಕೆಟ್ಟೋಗಿದೆ. ನಿಮಗೇನಾದ್ರು ಧೈರ್ಯ ಇದೆಯಾ ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ, ನಿಮಗೇನಾದ್ರು ಆ ಸ್ಥೈರ್ಯ ಇದೆಯಾ? ಮುಸಲ್ಮಾನ್ ಯುವತಿಯರು ನಿಮ್ಮ ಬುರ್ಕಾವನ್ನ ಬಿಚ್ಚಿ ಬನ್ನಿ ಎಕ್ಸಾಮಿನೇಷನ್ ಬರೆಯಕ್ಕೆ ಅಂತ ಹೇಳೋ ಧೈರ್ಯ ಇದೆಯಾ ನಿಮಗೆ? ಇದೆಯಾ ಈ ಸರ್ಕಾರಕ್ಕೆ? ಇದೆಯಾ? ಇಲ್ಲ ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡಿ. ಈ ಸರ್ಕಾರಕ್ಕೆ ಆ ಧೈರ್ಯ ಇಲ್ಲ. ನಾವು ಹಿಂದೂಗಳು ಪುಕ್ಕಟ ಸಿಕ್ಬಿಟ್ಟಿದೀವಲ್ಲ, ಸಂಸ್ಕಾರ ಜಾಸ್ತಿ, ಕ್ವಶನ್ ಮಾಡಲ್ಲ. ಹಾಗಾಗಿ ಜನಿವಾರ ತೆಗೆದಾಕ್ ಬನ್ನಿ, ತಾಳಿ ಬಿಚ್ಚಿಟ್ಟು ಬನ್ನಿ, ಕಾಲುಂಗುರ ಬಿಚ್ಚಿಟ್ಟು ಬನ್ನಿ, ಹಣ ಕುಂಕುಮ ತೆಗೆದಿಟ್ಟು ಬನ್ನಿ. ಹಾಗಾಗಿ ಬಂಧುಗಳೇ, ಈ ಸರ್ಕಾರ ಭಾರಿ ದುಬಾರಿ ಸರ್ಕಾರ ಆಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ಶಾಪ ಹಾಕ್ತಿದ್ದಾರೆ. ಲಾಸ್ಟ್ ಮಾತು, ಈ ಸರ್ಕಾರ ತೊಲಗಬೇಕು. ಇದಕ್ಕೆ ನನ್ನ ಸಂಪೂರ್ಣ ಸಹಮತ ಇದೆ ಅನ್ನೋದು ಸ್ವಲ್ಪ ಕೈ ಮೇಲ್ ಮಾಡಿ. ಈ ಸರ್ಕಾರ ತೊಲಗಬೇಕು. ಸ್ವಲ್ಪ ಇಲ್ಲಿ ಯಾರ್ಯಾರಿದ್ದಾರೆ? ಸ್ವಲ್ಪ ಫೋಟೋ ಕ್ಯಾಮರಾ ಅಲ್ಲಿ ಎದ್ದೆ ನಿಂತ್ಕೊಂಡಿದ್ದಾರೆ. ಬರೀ ಕೈ ಎತ್ತೋದಲ್ಲ, ನಾವು ನಿಂತ್ಕೊಂಡು ಹೇಳ್ತೇವೆ, ತೊಲಗಲಿ ತೊಲಗಲಿ. ಸ್ವಲ್ಪ ಜೋರಾಗಿ, ತೊಲಗಲಿ ತೊಲಗಲಿ ರೈತ ವಿರೋಧಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಸರ್ಕಾರಕ್ಕೆ, ರಾಜ್ಯವನ್ನ ದುಬಾರಿ ರಾಜ್ಯವನ್ನಾಗಿ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ. ಇನ್ನೊಂದು ನಮ್ಮ ಕೊಡೆ ಪಾಯಿಂಟು, ನಮ್ಮ ಮಾದಿಗ ಸಮಾಜದ ನನಗೆ ಚೆನ್ನಾಗಿ ಪರಿಚಯ, ನಮ್ಮ ಕಾರ್ಯಕರ್ತ ರಾಜು ಕಟ್ಟಿಮನಿ ಅಂತ. ಅವ್ರ ಮನೆಯಲ್ಲಿ ಮಹಿಳೆಗೆ ಹುಷಾರಿಲ್ಲ ಅಂತೇಳಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಹಾಸ್ಪಿಟ್ಲ್ ಹೆಸರು ಏನು ಅಂತಂದ್ರೆ ಸ್ಪರ್ಶ ಹಾಸ್ಪಿಟಲ್, ಸುರಕ್ಷಾ. ಅಲ್ಲಿ ಆ ಮಹಿಳೆಗೆ ವಿಪರೀತ ರಕ್ತಸ್ರಾವ ಆಗತ್ತೆ. ಇಮ್ಮಿಡಿಯೇಟ್ ಅಟೆಂಡ್ ಮಾಡಿದ್ರೆ ಆ ಮಹಿಳೆಯ ಜೀವ ಉಳಿತಾ ಇತ್ತು. ಇಮ್ಮಿಡಿಯೇಟ್ ಅಟೆಂಡ್ ಮಾಡಿದ್ರೆ ಡಾಕ್ಟ್ರು ಆ ಮಹಿಳೆಯ ಜೀವ ಉಳಿತಾ ಇತ್ತು. ನಾನು ಬಂದಿದ್ದೆ ಇಲ್ಲಿಗೆ, ರಾಜು ಹಿರೇಮಠ್ ಮತ್ತೊಂದಿಷ್ಟು ಜನ ಯುವಕರು ಅಳ್ತಾ ಬಂದಿದ್ರು, ಸರ್ ನಮ್ಮ ಮೇಲೆ ಈ ವಿಷಯ ಕೇಳಕ್ ಹೋದ್ರೆ ನಮ್ಮ ಮೇಲೆನೆ FIR ಮಾಡಿದ್ದಾರೆ, ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ. ನಾನು DC ಇರ್ಲಿಲ್ಲ, ಅವತ್ತು ಕರ್ಕೊಂಡೋದೆ ನಾನು. ಇಲ್ಲೇ DC ಆಫೀಸ್ ಇಲ್ಲೇ ಎದುರುಗಡೆ ಇದೆಯಲ್ಲ, ಏನ್ ನಡೀತಾ ಇದೆ ಕಲಬುರ್ಗಿನಲ್ಲಿ. ಹಾಗಾಗಿ ಅವ್ರು ಹೇಳಿದ್ರು, ಸರ್ ಅಟೆಂಡ್ ಮಾಡಿದೀವಿ. ಅಟೆಂಡ್ ಮಾಡಿದ್ರೆ ಆ ಮಹಿಳೆ ಜೀವ ಉಳಿದಿರೋದು. ಆ ಮಹಿಳೆ ಜೀವ ಉಳಿಲಿಲ್ಲ.
ಪ್ರತಿಭಟನೆ ಮಾಡಕ್ ಹೋದ್ರೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ, FIR ಮಾಡ್ತಾರೆ. ಏನ್ ನಡೀತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ? ಗೂಂಡಾ ರಾಜ್ಯನ ಇದು? ಇಡೀ ಪೊಲೀಸ್ ಇಲಾಖೆ ತಮ್ಮ ಖಾಕಿನ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹಣ ಇಟ್ಬಿಟ್ಟಿದ್ದೀರಾ, ಗುತ್ತಿ ಇಟ್ಬಿಟ್ಟಿದ್ದೀರಾ? ನಾಚಿಕೆ ಆಗಲ್ಲ ನಿಮಗೆ? ಪೊಲೀಸ್ ಇಲಾಖೆಯ ಎಲ್ಲ ಪೊಲೀಸ್ ಅಲ್ಲ, ನಾನು ಬಹಳ ಎಚ್ಚರಿಕೆಯಿಂದ ನಾನು ಮಾತಾಡ್ತಾ ಇದ್ದೇನೆ. ಎಲ್ಲ ಪೊಲೀಸರು ಅಲ್ಲ, ಕೆಲವು ಅವ್ರ ಭಿಕ್ಷೆ. ನಿಮಗೆ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಸ್ಯಾಲ್ರಿ ಪ್ರಿಯಾಂಕಾ ಖರ್ಗೆ ಅಲ್ಲ, ನಾವು ಟ್ಯಾಕ್ಸ್ ನಿಂದ ಕೊಡ್ತಾ ಇದ್ದೇವೆ ನಿಮಗೆ ಸ್ಯಾಲ್ರಿ. ಹೌದಾ ಅಲ್ಲ? ನಾವು ಕೊಡ್ತಾ ಇದ್ದೀವಿ ಸ್ಯಾಲ್ರಿ. ಸರಿಯಾದ ಡ್ಯೂಟಿ ಮಾಡ್ಬೇಕಾ ಮಾಡಬಾರ್ದು? ಮಹಿಳೆ ಜೀವ ಉಳಿತಾ ಇತ್ತು, ನ್ಯಾಯ ಕೇಳಕ್ ಹೋದವ್ರ ಮೇಲೆ FIR ಮಾಡೋದು, ಲಾಠಿ ಚಾರ್ಜ್ ಮಾಡೋದು, ಇದು ಸರಿಯಲ್ಲ. ಸರಿಪಡಿಸಬೇಕು ಅಂತ ಹೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇನ್ನು ಲಾಸ್ಟ್ ಪಾಯಿಂಟ್, ಡಾಕ್ಟ್ರು ಸ್ಪರ್ಶ ಹಾಸ್ಪಿಟಲ್ ನೋಡಿ, ಸುರಕ್ಷಾ ಹಾಸ್ಪಿಟಲ್ ಯಾವುದೇ ಇರಬಹುದು, ಸುರಕ್ಷಾ ಹಾಸ್ಪಿಟಲ್ ಡಾಕ್ಟರ್ ಯಾಕೆ ಚಿಕಿತ್ಸೆಯನ್ನ ಕೊಡಲಿಲ್ಲ? ಕೇಸ್ ನನ್ನ ಮೇಲೆ ಬಂದ್ಬಿಡ್ತಕ್ಕಂಥ ಭಯಾನ? ನಾನು ಡಾಕ್ಟರ್ಗೆ ಹೇಳೋದಕ್ಕೆ ಬಯಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.